ಪರೀಕ್ಷಾ ಕೊಠಡಿ ಮೇಲ್ವಿಚಾರಕ ಹೆಚ್ಚುವರಿ ಉತ್ತರ ಪತ್ರಿಕೆ ನೀಡಲಿಲ್ಲವೆಂದು ಆರೋಪಿಸಿ ವಿದ್ಯಾರ್ಥಿನಿ ಹಾಗೂ ಆಕೆಯ ತಾಯಿ ಕಣ್ಣೀರು ಹಾಕಿದ್ದಾರೆ. ದಾವಣಗೆರೆಯ ಜಗಳೂರು ಕಾಲೇಜಿನಲ್ಲಿ ಸೌಜನ್ಯ ಅನ್ನೋ ಪಿಯು ವಿದ್ಯಾರ್ಥಿನಿ ಗಣಿತ ಪರೀಕ್ಷೆಗೆ ಹಾಜರಾಗಿದ್ದಾಳೆ. ಈ ವೇಳೆ ವಿದ್ಯಾರ್ಥಿನಿ 7 ಅಂಕಗಳಿಗೆ ಉತ್ತರ ಬರೆಯಲು ಹೆಚ್ಚುವರಿ ಉತ್ತರ ಪತ್ರಿಕೆ ಕೇಳಿದ್ದಾಳೆ. ಆದರೆ ಮೇಲ್ವಿಚಾರಕ ನಿರಾಕರಿಸಿದ್ದು ವಿದ್ಯಾರ್ಥಿನಿ ಹಾಗೂ ಆಕೆಯ ತಾಯಿ ಕಣ್ಣೀರು ಹಾಕಿದ್ದಾರೆ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಶಿಂಷಾ ಅರಣ್ಯ ಪ್ರದೇಶಕ್ಕೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. 100 ಎಕರೆ ಅರಣ್ಯ ಪ್ರದೇಶ ಬೆಂಕಿಗಾಹುತಿಯಾಗಿದೆ. ಸಂಜೆ ವೇಳೆ ಅರಣ್ಯಕ್ಕೆ ಬೆಂಕಿ ಇಟ್ಟು ಕಿಡಿಗೇಡಿಗಳು ಪರಾರಿಯಾಗಿದ್ದಾರೆ. ಅರಣ್ಯ ಇಲಾಖೆ ಹಾಗೂ ಅಗ್ನಿಶಾಮಕ ಸಿಬ್ಬಂದಿಯಿಂದ ಬೆಂಕಿ ನಂದಿಸಿದ್ದು ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಕಣ್ಣೀರ ವಿದಾಯ. ಇಡ್ಲಿ ಆಯಿತು, ಹೋಳಿಗೆಯಿಂದಲೂ ಕಂಟಕನ. ಅಂಬಿ ಮೊಮ್ಮಗನಿಗಾಗಿ ಕಲಘಟಕಿ ತೊಟ್ಟಿಲು ರೆಡಿ. ಇದೆಲ್ಲವನ್ನ ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ಹೋಳಿಗೆ ತಯಾರಿಸುವಾಗ ಪ್ಲಾಸ್ಟಿಕ್ ಬಳಕೆ ಮಾಡಲಾಗ್ತಾ ಇದ್ದು ಹೋಳಿಗೆ ಅಂಗಡಿಗಳ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿ ಬಿಸಿ ಮುಟ್ಟಿಸಿದ್ದಾರೆ. ಬೆಂಗಳೂರು ಮೈಸೂರು ಹೋಳಿಗೆ ಅಂಗಡಿಯಲ್ಲಿ ತಪಾಸಣೆ ವೇಳೆ ಪ್ಲಾಸ್ಟಿಕ್ ಬಳಕೆ ಮಾಡ್ತಾ ಇದ್ದ ಹೋಳಿಗೆ ಅಂಗಡಿಗಳಿಗೆ ನೋಟಿಸ್ ನೀಡಲಾಗಿದೆ. ಪ್ಲಾಸ್ಟಿಕ್ ಕವರ್ ಬಳಸೋದ್ರಿಂದ ವಿಷಕಾರಿ ಅಂಶ ಸೇರುವ ಸಾಧ್ಯತೆ ಇದ್ದು ಅಧಿಕಾರಿಗಳು ವಾರ್ನಿಂಗ್ ಕೊಟ್ಟಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಕಾಡಾನೆ ಹಾಗೂ ಮಾನವ ಸಂಘರ್ಷ ಮಿತಿ ಮೀರಿದೆ. ಈ ಬಗ್ಗೆ ಬೇಲೂರಿನಲ್ಲಿ ಮಾತನಾಡಿದ ಅರಣ್ಯ ಸಚಿವ ಈಶ್ವರ ಖಂಡ್ರೆ, ದೇಶದಲ್ಲೇ ಆನೆ ಸಂಖ್ಯೆಯಲ್ಲಿ ಕರ್ನಾಟಕ ನಂಬರ್ 1 ಇದೆ. ಹಾಸನ, ಕೊಡಗು ಹಾಗೂ ಚಿಕ್ಕಮಗಳೂರು ಸೇರಿದಂತೆ 200 ಆನೆಗಳು ಕಾಡಿನಿಂದ ಹೊರಗಿವೆ. ಎಲ್ಲ ಆನೆಗಳನ್ನ ಸೆರೆ ಹಿಡಿಯೋದು ಕಷ್ಟ, ಆದರೆ ಕಾಡಾನೆಗಳಿಂದ ಶಾಶ್ವತ ಪರಿಹಾರಕ್ಕೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಅಕ್ರಮವಾಗಿ ಕಸಾಯಿಖಾನೆಗೆ ಸಾಗಿಸಲಾಗ್ತಾ ಇದ್ದ 21 ಹಸು ಕರುಗಳನ್ನು ರಕ್ಷಿಸಲಾಗಿದೆ. ಚಿತ್ರದುರ್ಗದಿಂದ ದಾವಣಗೆರೆಯ ಆಜಾದ್ ನಗರಕ್ಕೆ ಕ್ಯಾಂಟರ್ ಮೂಲಕ ರಾಸುಗಳನ್ನು ಮಾರಾಟ ಮಾಡಲಾಗ್ತಾ ಇತ್ತು. ಆದರೆ ಎಪಿಎಂಸಿ ಫ್ಲೈಓವರ್ನಲ್ಲಿ ಇದೇ ಕ್ಯಾಂಟರ್ ಬೇರೊಂದು ವಾಹನಕ್ಕೆ ಡಿಕ್ಕಿ ಹೊಡೆದಿದ್ದು, ಈ ವೇಳೆ ವಾಹನ ಪರಿಶೀಲನೆ ಮಾಡಿದಾಗ ಜಾನುವಾರು ಸಾಗಾಣೆ ಬಯಲಾಗಿದೆ. ಆರ್ಎಂಸಿ ಠಾಣೆ ಪೊಲೀಸರ ಸಮ್ಮುಖದಲ್ಲಿ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಜಾನುವಾರುಗಳನ್ನು ರಕ್ಷಿಸಿದ್ದಾರೆ. ಬಳ್ಳಾರಿ ಜಿಲ್ಲೆ ಕುರುಗೋಡು ತಾಲೂಕಿನ ಕೋಳೂರ ಕ್ರಾಸ್ನಲ್ಲಿ ಯುವಕನೊಬ್ಬ ಹುಚ್ಚಾಟ ಮೆರೆದಿದ್ದಾನೆ. ಕೆಎಸ್ಆರ್ಟಿಸಿ ಬಸ್ಗೆ ದಾರಿ ಬಿಡದೆ ಬೈಕ್ನಲ್ಲಿ ರ್ಯಾಶ್ ಡ್ರೈವಿಂಗ್ ಮಾಡ್ತಾ ಹುಚ್ಚಾಟ ಪ್ರದರ್ಶಿಸಿದ್ದಾನೆ. ಬೇಲೂರು ಗ್ರಾಮದ ಡೆಲಿವರಿ ಬಾಯ್ ಪ್ರಕಾಶ್ ಈ ಕೃತ್ಯ ಎಸಗಿದ್ದು, ಕುರುಗೋಡು ಪೊಲೀಸರು ಬೈಕ್ ವಶಕ್ಕೆ ಪಡೆದು ಆರೋಪಿಯನ್ನ ಬಂಧಿಸಿದ್ದಾರೆ. ಧಾರವಾಡ ಜಿಲ್ಲೆಯ ಕಲಘಟಗಿ ತೊಟ್ಟಿಲ ತವರೂರು ಎಂದೇ ಖ್ಯಾತಿ ಪಡೆದಿದೆ. ಇದೇ ಕಲಘಟಗಿಯಿಂದ ಈಗ ಅಂಬರೀಶ್ ಮೊಮ್ಮಗನಿಗೆ ತೊಟ್ಟಿಲು ಹೋಗ್ತಾ ಇದೆ. ಕಲಾವಿದ ಶ್ರೀಧರ್ ಎನ್ನುವವರು ಅಭಿಷೇಕ್ ಪುತ್ರನಿಗಾಗಿ ತೊಟ್ಟಿಲು ರೆಡಿ ಮಾಡಿದ್ದಾರೆ. ನೈಸರ್ಗಿಕ ಬಣ್ಣಗಳನ್ನು ಬಳಸಿ ತೊಟ್ಟಿಲ ಮೇಲೆ ರಾಮಾಯಣ, ಹಿಂದೂ ಸಂಪ್ರದಾಯದ ಚಿತ್ರಗಳನ್ನು ಬಿಡಿಸಿದ್ದಾರೆ. ಕಳೆದ ಬಾರಿ ಅಂಬರೀಶ್ ಆಸೆಯಂತೆ ಯಶ್ ಮಗನಿಗೆ ಕಲಘಟಗಿ ತೊಟ್ಟಿಲು ಹೋಗಿತ್ತು. ಈಗ ಅಂಬರೀಶ್ ಮೊಮ್ಮಗನಿಗಾಗಿ ನಾರಾಯಣ ಕಲಾಲ್ ಅನ್ನೋರು ತೊಟ್ಟಿಲು ರೆಡಿ ಮಾಡಿಸ್ತಾ ಇದ್ದಾರೆ. ಇದೇ ತಿಂಗಳ 14ರಂದು ಅಭಿಪುತ್ರನ ನಾಮಕರಣ ಕಾರ್ಯಕ್ರಮಕ್ಕೆ ತೊಟ್ಟಿಲು ನೀಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಅಂಬರೀಶ್ ಅವರ ಸೊಸೆಗೆ ಶೋಭನ ಕಾರ್ಯಕ್ರಮ ಮಾಡಿದಾಗ ನಾವು ಅವಾಗನೇ ರೆಡಿ ಮಾಡ್ಸೋಕ್ಕೆ ಹೇಳಿದ್ವಿ ಇವ್ರಿಗೆ. ಇವ್ರು ರೆಡಿ ಮಾಡಿಸಿದ್ರು. ನಿನ್ನೆ ಕರೆ ಬಂತು, ಇಲ್ಲ ತೊಟ್ಲ ತರಬೇಕಂತೇಳಿ ರಾಕ್ಲೈನ್ ವೆಂಕಟೇಶ್ವರು ದೊಡ್ಡನವರು ಹೇಳಿದರು. ಇಲ್ಲ 14ನೇ ತಾರೀಕಿಗೆ ನಮ್ಮ ಹಿಂದೂ ಸಂಪ್ರದಾಯದಂತೆ 5 ಜನ ಮುತ್ತೈದರನ್ನ ಇದು ಮಾಡಿಕೊಂಡು ನಾಮಕರಣ ಮಾಡ್ತಾಯಿದ್ದಾರೆ. 16ಕ್ಕೆ ಒಳ್ಳೆ ದೊಡ್ಡ ಫಂಕ್ಷನ್ ಮಾಡ್ತಾಯಿದ್ದಾರೆ. ಅದಕ್ಕೆ 14ನೇ ತಾರೀಕಿಗೆ ಇಲ್ಲಿ 13 ತಾರೀಕಿಗೆ ತೊಟ್ಲ ಇರಬೇಕಪ್ಪ ಅಂತ ಹೇಳಿದ್ರು.